ನಮಸ್ಕಾರ ಸ್ನೇಹಿತರೆ. ರಾಜ್ಯ ಪ್ರಶಸ್ತಿ ವಿಜೇತೆ ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ನಟಿ ಅನುಪಮಾ ಗೌಡ ಅವರು ಸಂದರ್ಶನವೊಂದರಲ್ಲಿ ತಮ್ಮ ಮೇಲಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ. ಬಹುತೇಕ ಎಲ್ಲರಿಗೂ ಗೊತ್ತಿರುವಂತೆ ನಟಿ ಅನುಪಮಾ ಗೌಡ ಅವರು ಸಿನಿಮಾ ಹಿನ್ನೆಲೆಯಿಂದಲೇ ಬಂದವರು. ಅಂದರೆ ಅನುಪಮಾ ತಂದೆ ತಮಿಳು ಚಿತ್ರರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದವರು. ಹೀಗಾಗಿ ಅನುಪಮಾ ಅವರಿಗೆ ಬಾಲ್ಯದಿಂದಲೇ ಬಣ್ಣದ ನಂಟು ಇತ್ತು. ಸಿನಿಮಾ ಶೂಟಿಂಗ್ ಸೆಟ್ಗೆ ತಮ್ಮ ತಂದೆಯ ಜೊತೆಗೆ ಆಗಾಗ ಹೋಗ್ತಿದ್ರು ಅನುಪಮಾ ಗೌಡ. ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ನಟಿಸಿದ್ದಾರೆ ಅನುಪಮಾ. ಅವೆಲ್ಲವನ್ನ ಜೂನಿಯರ್ ಆರ್ಟಿಸ್ಟ್ ಎಂಬ ಹೆಸರಿನಿಂದಲೇ ಕರೆದುಕೊಂಡಿದ್ದಾರೆ ಅನುಪಮಾ ಗೌಡ. ಆದ್ರೆ ದರ್ಶನ್ ನಟನೆಯ ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿಯೇ ಚಿಕ್ಕ ಪಾತ್ರದಲ್ಲಿ ನಟಿಸಿದ್ದವರು. ಅವರಿಗೆ ಆ ಪಾತ್ರ ಸಾಕಷ್ಟು ಮೆಚ್ಚುಗೆ ಹಾಗೂ ಐಡೆಂಟಿಟಿ ತಂದುಕೊಟ್ಟಿದೆ. ಕಾರಣ ಆ ಚಿತ್ರದಲ್ಲಿನ ಅನುಪಮಾ ಗೌಡ ಪಾತ್ರದ ಮೂಲಕವೇ ಈ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ತಿರುವು ಸಿಗುತ್ತದೆ. ಅದು ವಿಶೇಷ ಚೇತನ ಹುಡುಗಿ ಪಾತ್ರ. ಇದೆಲ್ಲವನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿರುವ ಅನುಪಮಾ, ಲಂಕೇಶ್ ಪತ್ರಿಕೆ ಚಿತ್ರದ ಬಳಿಕ ತಾವ್ಯಾಕೆ ಮುಂದೆ ಸಾಕಷ್ಟು ಸಮಯ ನಟಿಸಲೇ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ಪಾತ್ರ ಮಾಡಿದಾಗ ನನಗೆ 12 ವರ್ಷ, 7ನೇ ಕ್ಲಾಸ್ ನಲ್ಲಿ ಓದ್ತಿದ್ದೆ. ನಮ್ಮಮ್ಮಂಗೆ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಪರಿಚಯವಿತ್ತು. ಅವರ ಮೂಲಕವೇ ನಾನು ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ನಟಿಸುತ್ತಿದ್ದೆ. ಅದೇ ವೇಳೆ ನಮ್ಮನೆಗೆ ಒಬ್ಬರು ಆಕ್ಟರ್ ಬರ್ತಿದ್ರು. ಆ ನಟ ಸಿನಿಮಾಗಳಿಗೆ ಕಲಾವಿದರನ್ನ ಕರೆದುಕೊಂಡು ಹೋಗ್ತಿದ್ರು. ಅವತ್ತೊಂದಿನ ಆ ನಟ ನಮ್ಮನೆಗೆ ಬಂದಾಗ ಮನೆಯಲ್ಲಿ ಅಪ್ಪ ಅಮ್ಮ ಯಾರೂ ಇರ್ಲಿಲ್ಲ. ನಾನೊಬ್ಬಳೇ ಇದ್ದೆ. ಆ ವ್ಯಕ್ತಿ ನನ್ನನ್ನು ಟೆರೆಸ್ ಮೇಲೆ ಕರೆದುಕೊಂಡು ಹೋಗಿ ನನ್ನ ಮೈಕೈ ಎಲ್ಲವನ್ನ ಮುಟ್ಟಿದ್ದ. ನನಗೆ ಆಗ ಗುಡ್ ಟಚ್, ಬ್ಯಾಡ್ ಟಚ್ ಎಂದೆಲ್ಲ ಏನು ಗೊತ್ತಿರ್ಲಿಲ್ಲ. ಆ ವ್ಯಕ್ತಿ ಹಾಗೆಲ್ಲ ಮುಟ್ಟುತ್ತಿದ್ದರೆ ನನಗೆ ಅದನ್ನು ವಿರೋಧಿಸುವುದು ಹೇಗೆ ಎಂದು ತಿಳಿದಿರ್ಲಿಲ್ಲ. ಕೊನೆಗೊಮ್ಮೆ ಅವೆಲ್ಲ ನನಗೆ ಹಿಂಸೆ ಎನಿಸಿದಾಗ ನಾನು ಅಲ್ಲಿಂದ ಮನೆಯೊಳಕ್ಕೆ ಓಡಿ ಹೋಗಿ ಬಾಗಲು ಹಾಕಿಕೊಂಡೆ. ಅಮ್ಮ ಮನೆಗೆ ಬಂದ ಮೇಲೆ ಆ ವ್ಯಕ್ತಿ ಮಾಡಿದ್ದು ಹೇಳಿದೆ. ಜೊತೆಗೆ ನಾನು ಇನ್ಮುಂದೆ ಸಿನಿಮಾ ನಟನೆಗೆ ಹೋಗಲ್ಲ ಎಂದೆ. ಅದಕ್ಕೆ ನಮ್ಮಮ್ಮ ಹೋಗುದು ಬೇಡ ಬಿಡು ಎಂದರು. ಆಮೇಲೆ ನಾನು ಬಹಳಷ್ಟು ಸಮಯ ಸಿನಿಮಾದಲ್ಲಿ ನಟಿಸಲೇ ಇಲ್ಲ. ಅದಾದ ಬಳಿಕ ಮತ್ತೆ ಹಳೆಯದನ್ನೆಲ್ಲ ಮರೆತು ಬಣ್ಣದ ಬದುಕಿನಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಆದರೆ ಆ ವ್ಯಕ್ತಿ ಸಿನಿಮಾ ರಂಗದಲ್ಲಿ ನಟನೆಯಲ್ಲಿ ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನೆಂದೂ ಆತನನ್ನ ಕ್ಷಮಿಸುವುದಿಲ್ಲ ಎಂದಿದ್ದಾರೆ. ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.